ಬಜೆಟ್ ರೇಟಲ್ಲಿ ಹೊಟ್ಟೆ ತುಂಬಾ ಬಾಡಿಸ್ಕೊಂಡು ಹೋಗೋ ಥರ ಒಂದು ಬಿರಿಯಾನಿ ಸರ್ವ್ ಮಾಡ್ತಾರೆ. ಇದು ಅಷ್ಟು ಹೈಪಿಗೆ ಬರ್ತಿಲ್ಲ. ಹಲೋ ಅಂತ ಶಾರಫ್ ನೀವು ನೋಡ್ತಿರೋ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಬಂದಿರೋದು ಒಂದು ಬಿಸಿ ಸ್ಪಾಟು. ಸೊ ಬಂದಿರೋ ಜಾಗ ಬಂದು ಪಾಂಡ್ಯಾಸ್ ಬಿರಿಯಾನಿ ಅಂತ. ಇತ್ತೀಚೆಗೆ ಕರೆಂಟು ಟ್ರೆಂಡಲ್ಲಿದ್ದಾರೆ. ಆಮೇಲೆ ಬಜೆಟ್ ರೇಟಲ್ಲಿ ಹೊಟ್ಟೆ ತುಂಬ ಬಾಡಿಸ್ಕೊಂಡು ಹೋಗೋ ಥರ ಒಂದು ಬಿರಿಯಾನಿ ಸರ್ವ್ ಮಾಡ್ತಾರೆ. ಅದು ಬಂದು ಚೆನ್ನೈ ಸ್ಟೈಲ್ ಬಿರಿಯಾನಿ. ತುಂಬ ಜನ ಇದರ ರಿವ್ಯೂಸಲ್ಲಿ ಓವರ್ ಹೈಪ್ಡ್ ಅಂತ ಹಾಕವ್ರೆ, ಒಂದಷ್ಟು ಜನ ಇದು ಚೆನ್ನಾಗೈತೆ ಅಂತ ಹಾಕವ್ರೆ. ಸೊ ಈ ಒಂದು ಪಾಯಿಂಟ್ ಆಫ್ ರಿವ್ಯೂಸ್ ಏನಿದೆಯಲ್ಲ, ಇದು ನಿಜಾನಾ ಅಥವಾ ಏನಂತ ಇವತ್ತು ನಾವು ಒಂದು ಫೈನಲ್ ಸ್ಟೇಟ್ಮೆಂಟ್ಗೆ ಬಂದ್ಬಿಡೋಣ. ಸೊ ಇವ್ರ ಹತ್ರ ಮೇನ್ಲಿ ಸಿಗೋದು ಬಂದು ಬಿರಿಯಾನಿ, ಕಬಾಬು, ಕುಷ್ಕ ಕೇಳಿದ್ರೆ ಕುಷ್ಕನೂ ನಿಮ್ಗೆ ಕೊಡ್ತಾರೆ. ಇವತ್ತು ಕಂಪ್ಲೀಟ್ ಆಗಿ ಒಂದು ನಾಕೌಟ್ ಮಾಡ್ಕೊಂಡು ಹೋಗೋಣ. ಇದು ಬಂದು ಎಕ್ಸಾಕ್ಟ್ ಆಗಿ ನಿಮಗೆ ಕಲ್ಯಾಣ ನಗರ, ಇದು HR ಬೇರ್ ಲೇಡ್ ಅಂತ ಹೇಳ್ತಿರಲ್ಲ, ಸೊ ಎಕ್ಸಾಕ್ಟ್ಲಿ 3rd ಬ್ಲಾಕ್ ಅಲ್ಲಿ ಬರುತ್ತೆ. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಂದು ಬಿಸಿ ಸ್ಪಾಟು ನೋಡ್ಬೋದು. ಇಲ್ಲೇ ಗಾಡಿಗಳು ಅವು ಇವು ಹೋಗ್ತಾ ಇರ್ತವೆ. ಈ ಕಡೆ ಆರಾಮಾಗಿ ನಾಕೌಟ್ ಮಾಡ್ತಿರ್ತಾರೆ. ಇನ್ನು ಸ್ವಲ್ಪ ಹೊತ್ತು ನಾನು ಲೇಟಾಗಿ ಬರ್ತಿದ್ರೆ ಆ ಇಡೀ ದೇಶ ಏನು ಕಾಣಿಸ್ತೈತಲ್ಲ ಕಂಪ್ಲೀಟ್ ಆಗಿ ಖಾಲಿ ಆಗ್ತಿತ್ತು. ಈಗ ಮತ್ತೆ ರೀಫಿಲ್ ಮಾಡಿರೋದು. ಅದು ಇವರ ಟೇಸ್ಟ್ ಹೇಗಿರುತ್ತೆ, ಜೊತೆಗೆ ಪ್ರೈಸಿಂಗ್ಸು ಎಲ್ಲ ಕೇಳಿ ತಿಳ್ಸ್ಕೊಳ್ಳೋಣಂತೆ. ಆದರೆ ಅವ್ರ ಹತ್ರ ಮಾತಾಡೋಣ, ಇಲ್ಲ ಅಂದರೆ ನಿಮಗೆ ನಾನೇ ಡೈರೆಕ್ಟಾಗಿ ತಿಳಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟಾಗಿ ಹೋಗಿ ಬ್ಯಾಟಿಂಗ್ ಮಾಡೋಣ ಬನ್ನಿ. ಓಕೆ ಅಂತ ಬಾಸ್, ಸುಮಾರು ಹೊತ್ತು ಕಾಯ್ದು ನಿಂದಾದ್ಮೇಲೆ ಫೈನಲ್ ಆಗಿ ಇವರ ಸ್ಪೆಷಲ್ ಬಿರಿಯಾನಿ ಬಂದೈತೆ. ಸಖತ್ ಉದ್ರುದ್ರಿ ಆಗೈತೆ. ಒಬ್ಬ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಕಡಿಮೆ ಬಜೆಟಲ್ಲಿ ಬಾಸ್ಮತಿ ರೈಸ್ ಸರ್ವ್ ಮಾಡ್ತಿರೋದು ಇವರೊಬ್ಬರೇ ಅನಿಸುತ್ತೆ. 110 ರೂಪಾಯಿ, 120 ರೂಪಾಯಿ ಇಷ್ಟೇ. ಪಾರ್ಸಲ್ ಬಂದು 10 ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ಸು. 110 ಚಿಕನ್ ಬಿರಿಯಾನಿ. ಸೊ ಫಸ್ಟ್ ಬಂದು ಆ ಪ್ಲೇನ್ ಕುಷ್ಕ ಮಾತ್ರ ಟ್ರೈ ಮಾಡೋಣ. ಆಹಾ, ಸುಮಾರು ಕೇಳಿದ್ದೀನಿ ಅಬೌಟ್ ಇವರ ಈ ಒಂದು ಕಾರ್ಟ್ ಬಗ್ಗೆ. ಇವರ ರಿವ್ಯೂಸೇಷನ್ ನೋಡಿದ್ರೇ 50-50 ಇರುತ್ತೆ. ಒಂದು ಕಡೆ ತುಂಬ ಚೆನ್ನಾಗಿದೆ ಅಂತಾರೆ, ಇನ್ನೊಂದು ಕಡೆ ಬಂದು ಇದು ಅಷ್ಟು ಹೈಪಿಗೆ ಬರ್ತಿಲ್ಲ, ಜಸ್ಟ್ ಬಂದು ವ್ಲಾಗರ್ಸ್ ಬಂದು ಹೈಪ್ ಮಾಡಿದ್ದಾರೆ ಅಂತ ಅಂತಾರೆ. ಗೊತ್ತು ಇದ್ರ ಕೆಳಗಡೆನೂ ಅದೇ ಕಮೆಂಟ್ ಬರುತ್ತೆ ಅಂತ. ಬಟ್ ಆ ಫಸ್ಟ್ ಬೈಡಲ್ಲಿ ಆ ರೈಸಲ್ಲಿ ಕಂಪ್ಲೀಟಾಗಿ ಫ್ಲೇವರ್ಫುಲ್ ಇರುತ್ತೆ. ಖಾರ ಬಂದು ಮೈಲ್ಡ್ ಆಗಿರುತ್ತೆ, ಅತಿ ಹೆಚ್ಚಾಗಿ ಖಾರ ಇರಲ್ಲ. ಸ್ವಲ್ಪ ಹೇಳ್ಬಾರ್ದು, ಗಾಡಿ ಹೋಗಲಿ. ಹಂಗೆ ನೆಕ್ಸ್ಟು ಇವರ ಚಿಕನ್ ಪೀಸ್ ನೋಡ್ತಿರ್ಬೋದು. ಪಾಪ ಗುರು, ಚಿಕನ್ ಕೇಕ್ ಗುರು ಇದು. ಅಯ್ಯೋ, ಲೈಟಾಗಿ ಆ ಚಿಕನ್ ಪೀಸ್ ಡ್ರೈ ಆಗೂ ಐತೆ. ಬಟ್ ಆ ಮಸಾಲೆ ಬಂದು ಕಂಪ್ಲೀಟಾಗಿ ಪ್ಯಾಕ್ಡಾಗಿ ಹಿಡ್ದೈತೆ ಆ ಒಂದು ಚಿಕನ್ ಪೀಸ್ ಒಳಗಡೆ. ಬಟ್ ಬರೀ ಚಿಕನ್ ಪೀಸ್ ತಿಂದಿರಾ, ಇದನ್ನು ಮಿಕ್ಸ್ ಮಾಡಿ ತಿಂದು ಹೋದರೆ ಅದ್ಭುತವಾಗಿದೆ ಗುರು. ಆಹಾ, ನನಗೆ ಮೇನ್ ಏನು ಗೊತ್ತಾ, ಟೊಮ್ಯಾಟೊ ಫ್ಲೇವರು ಜಾಸ್ತಿ ಹೊಡಿತಿಲ್ಲ, ಕಡಿಮೆ ಹೊಡಿತೈತೆ. ಆ ಕಲರ್ ಟೆಕ್ಸ್ಚರು ಎಲ್ಲ ನೋಡಿ ಮೋಸ್ಟ್ಲಿ ಇದು ಆಂಬೂರ್ ಬಿರಿಯಾನಿ ಥರ ಇರುತ್ತೋ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಎಲ್ಲ ಬಂದೆ. ಬಟ್ ಇಲ್ಲಿ ಬಂದಾದ್ಮೇಲೆ ಕಂಪ್ಲೀಟ್ಲಿ ಡಿಫ್ರೆಂಟು. ಸೊ ನಿಮಗೆ ಜಾಸ್ತಿ ಹೆಚ್ಚಾಗಿ ಏನು ಹೇಳೋದು, ಆ ಮಸಾಲೆ ಭರಿತವಾಗಿ ಅಂತಾರಲ್ಲ ಆ ಥರ ಒಂದು ಫ್ಲೇವರಲ್ಲಿ ಇರುತ್ತೆ. ಆ ಎಸಿಡಿಟಿ ಫೀಲ್ ಬರೋದು ಆ ಥರ ಯಾವುದು ಬರೋಲ್ಲ. ಓಕೆನಾ, ಅದಕ್ಕೆ ನಾನು ಗ್ಯಾರಂಟಿ. ಬಂದೊಮ್ಮೆ ಟ್ರೈ ಮಾಡಿ ನೋಡಿ. ಅಂತ ಮೋಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಾ, ಹಂಗಾದ್ರೆ ಈ ವಿಡಿಯೋ ನಿಮ್ಗಾಗಿನೇ ಸೇವ್ ಮಾಡಿಕೊಳ್ಳಿ, ಯೂಸ್ಫುಲ್ ಇರುತ್ತೆ. ಸ್ಟಾರ್ಟಿಂಗ್ ಫ್ರಮ್ ಜಸ್ಟ್ 999 ನೀವು ಥಾಯ್ಲ್ಯಾಂಡ್, ಬಾಲಿ, ಸಿಂಗಾಪುರ್ ವಿತ್ ಕ್ರೂಸು. ಸೊ ಈ ತರ ಕಂಟ್ರೀಸ್ಗಳಿಗೆಲ್ಲ ನೀವು ಆರಾಮಾಗಿ ವಿತ್ ಬಜೆಟ್ ರೇಟಲ್ಲೇ ಟ್ರಾವೆಲ್ ಮಾಡ್ಬೋದು. ಅದಿಂಗಂತ ಕೇಳ್ತೀರಾ? ಸೊ ನಮ್ಮ ಬೆಂಗಳೂರಲ್ಲಿರೋ
ಶುಗರ್ ಎಕ್ಸಾಟಿಕ್ ಅವರು ಈ ಟ್ರಿಪ್ನ ಅರೇಂಜ್ ಮಾಡಿಕೊಡ್ತಾರೆ. ಸೊ ಸ್ಕ್ರೀನಲ್ಲಿ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಕೆಳಗಡೆ ಅವರ ಎಂಟೈರ್ ಡೀಟೇಲ್ ಅನ್ನು ಶೇರ್ ಮಾಡಿರ್ತೀನಿ. ಸೊ ಕಾಲ್ ಮಾಡಿ ಎಂಕ್ವೈರ್ ಮಾಡ್ಕೋಬೋದು ನೀವು. ಸೊ ಎನಿ ಟೈಮ್ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಏನು ಬ್ರೋ ಬರೀ ಇಂಟರ್ನ್ಯಾಷನಲ್ ಮಾತ್ರನೇ ಅಂತ ಕೇಳ್ತೀರಾ? ಬರೀ ಇಂಟರ್ನ್ಯಾಷನಲ್ ಅಲ್ಲ, ಡೊಮೆಸ್ಟಿಕ್ ಸಹ ಮಾಡ್ಕೊಡ್ತಾರೆ. ಸೊ ನೀವು ಇಂಟರ್ನ್ಯಾಷನಲ್ ಎಲ್ಲ ಪ್ಲಾನ್ ಮಾಡ್ತಿದ್ದೀರಾ ಅಂತಂದ್ರೆ ಸಿಂಗಾಪುರ್ ಕಂಟ್ರಲ್ಲೆಲ್ಲ ಕ್ರೂಸ್ ಎಲ್ಲ ಸ್ಪೆಷಲ್. ಸೊ ವಿತ್ ಅವೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಡ್ತಾರೆ ನಿಮಗೆ. ಇನ್ನೇಂತ ವೇಟ್ ಮಾಡ್ತೀರಾ? ಸೊ ಈ ಒಂದು ಹಾಲಿಡೇಸ್ನ ನಿಮ್ಮ ಫ್ಯಾಮಿಲಿ ಜೊತೆಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆರಾಮಾಗಿ ವೆಕೇಶನ್ ಎಂಜಾಯ್ ಮಾಡ್ಕೊಂಡು ಬನ್ನಿ. ಸೊ ಈ ಒಂದು ಆಫರ್ನ ಮಿಸ್ ಮಾಡಿದಿರಾ ನೀವು? ಡಿಸ್ಕ್ರಿಪ್ಷನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಎಂಕ್ವೈರ್ ಮಾಡ್ಕೊಳ್ಳಿ ಫಾರ್ ಮೋರ್ ಡೀಟೇಲ್ಸ್. ಈಗ ಏನು ಮಾಡೋಣ, ಕಬಾಬ್ ಕೊಟ್ಟವ್ರೆ. ಕಬಾಬ್ ಎಷ್ಟು ಹೇಳಿದವರು? ಓಕೆ, 100 ರೂಪೀಸು 6 ಪೀಸಾ? ಸೂಪರ್. ಕುಷ್ಕಾ 60 ಪರವಾಗಿಲ್ವಲ್ಲೋ? 120 ಅದು ಪಾರ್ಸಲ್ಗೆ ಪರವಾಗಿಲ್ಲ. ಕುಷ್ಕಾ 60 ರೂಪಾಯಿ. ಓಕೆ ಫೈನ್. ಯಾಕೆ ಗೊತ್ತಾ ಅವ್ನು ಚೆನ್ನಾಗಿದೆ ಅಂತಿರೋದು? ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಕಬಾಬು ಸ್ವಲ್ಪ ಟ್ರೈ ಮಾಡ್ದವನು. ಹೆಂಗಿತ್ತು ಕಬಾಬು? ಮತ್ತು ಆಮೇಲೆ ಸ್ವಲ್ಪ ಹಾಕ್ಕೊಂಡೆ ಅದಕ್ಕೆ. ಅಯ್ಯೋ ಏನು ಮೆಲ್ಟಿಂಗ್ ಹೋಗ್ತಾರ ಹಂಗೆ ಮೆಲ್ಟ್ ಆಗ್ತಿದೆ ಕಬಾಬು. ಬಾಬಾ ಇಲ್ಲಿ ನೋಡ್ತಿರ್ಬೋದು ನೀವು, ನೋಡಿ ಚೆನ್ನಾಗಿ ಬೆಂದಿದೆ ಪೀಸು. ಬಿಸಿ ಬಿಸಿ ಬೇರೆ ಐತೆ. ನಮ್ಮ ಸ್ಟೈಲಾಗೆ ಒಂದು ಬಡ ಬೈಟ್ ಹೋಗೋಣ. ತುಂಬ ದಿವಸ ಆಯಿತು ಬಡ ಬೈಟ್ ಹೋಗಿ. ಲೈಟಾಗಿ ಸ್ವಲ್ಪ ಹಾಕ್ಕೊಂಡು ಮೇಲೆ ಕಬಾಬ್ ಪೀಸ್ ಇಕ್ಕಿ, ಬಿರಿಯಾನಿಯಲ್ಲಿ ಬರೋ ಪೀಸ್ನ ಸ್ವಲ್ಪ ಇಕ್ಕಿ ಚೆನ್ನೈ ಸ್ಟೈಲ್ ಬಿರಿಯಾನಿ ಜೊತೆಗೆ ಒಂದು ಬಡ ಬೈಟ್ ಹೋಗೋಣ. ಆಹಾ ಸೂಪರ್ ಗುರು. ಆಲ್ಮೋಸ್ಟ್ ಒಂದು 7 ಗಂಟೆಗೆ ತೆಗಿಯೋದು, 7ರಿಂದ 10 ಗಂಟೆ. ಬಂದಿದ್ದು 2:00ವರೆಗೆ. ಜಸ್ಟ್ ಸಾಕಲ್ಲಿ ಬೇಗ ಬಂದರೆ ನಿಮಗೆ ಸಿಗುತ್ತೆ. ಇಲ್ಲ ಅಂತಂದರೆ ಕ್ಯೂನೇ ಜಾಸ್ತಿ ಇರುತ್ತೆ ನಿಮಗೆ. ಸೊ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಅದರ ಬಿರಿಯಾನಿ ಒಂದು ರೇಂಜಿಗೆ ಚೆನ್ನಾಗೇ ಐತೆ. ಒಂದು ರೇಂಜಿಗಲ್ಲ, ಚೆನ್ನಾಗೇ ಐತೆ. ನನಗೆ ಕಬಾಬ್ ಮಾತ್ರ ಸಪ್ರೇಟಾಗಿ ಟ್ರೈ ಮಾಡಬೇಕಂತ. ಹಾಗೆ ಕಬಾಬ್ ಮಾತ್ರ ಟ್ರೈ ಮಾಡೋಣ. ಕಬಾಬ್ ಮಸಾಲೆ ಕೇಳ್ಕೊಂಡು ಮನೇಲಿ ಟ್ರೈ ಮಾಡಬೇಕು. ಆಗುತ್ತೆ ಅಂತೀಯಾ? ಭಾರಿ ಆಗೈತೆ ಕಬಾಬ್ ಮಾತ್ರ. ಡೀಪ್ಲಿ ಫ್ರೈಡು. ಚೆನ್ನೈ ಸ್ಟೈಲ್ ಬಿರಿಯಾನಿ ಅಂತ ಹೇಳಿದ್ರು, ಬಟ್ ನಾನು ಚೆನ್ನೈಗೆ ಹೋಗಲಿಲ್ಲ, ಅಲ್ಲಿ ಹೋಗಿ ಟ್ರೈ ಮಾಡಲಿಲ್ಲ. ಬಟ್ ವಾಟ್ ಐ ಫೀಲ್ ಈಸ್ ಓಕೆ, ಚೆನ್ನೈ ಸ್ಟೈಲ್ ಬಿರಿಯಾನಿ ಸರ್ವ್ ಮಾಡ್ತಾವ್ರೆ. ಅಕಸ್ಮಾತ್ ನಾವು ಚೆನ್ನೈಗೆ ಹೋಗ್ತೀವಿ, ಖಂಡಿತ ಅದು ಒಂದು ಟೈಮ್ ಬರುತ್ತೆ. ಅಲ್ಲಿ ಹೋದಾಗ ಅಲ್ಲಿನ ಬಿರಿಯಾನಿ ಟ್ರೈ ಮಾಡಿ ಆ ಟೈಮಲ್ಲಿ ಅದಕ್ಕೂ ಕಂಪೇರ್ ಮಾಡಬೇಕು. ಕಂಪೇರ್ ಇನ್ ದಿ ಸೆನ್ಸ್ ಕಂಪೇರ್ ಅಲ್ಲ, ಅದು ಟೇಸ್ಟ್ ನೋಡಬೇಕು. ಓಕೆ, ಇವ್ರು ಚೆನ್ನೈ ಸ್ಟೈಲ್ ಅಂದ್ರಲ್ಲ ಅದೇ ರೀತಿ ಇದೆಯಾ ಇಲ್ಲ ಅಂತ. ಬಟ್ ಆ್ಯಸ್ ಎಕ್ಸ್ಪೆಕ್ಟೇಷನ್ ನಾನು ಇಲ್ಲಿ ಚೆನ್ನೈ ಸ್ಟೈಲ್ ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಫೀಲಿಂಗ್ ದಿಸ್ ಇಸ್ ಚೆನ್ನೈ ಸ್ಟೈಲ್ ಬಿರಿಯಾನಿ. ಓಕೆನಾ? ಡೋಂಟ್ ನೋ ವೆದರ್ ಇಟ್ ಈಸ್ ಸೇಮ್ ಆರ್ ನಾಟ್, ಆ ಥರ ನನಗೆ ಗೊತ್ತಿಲ್ಲ. ಸೂಪರು. ಆಲ್ರೆಡಿ ನಮ್ಮ ಸಿನ್ಸು ಬ್ರದರ್ಸು. ಸೊ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಸೊ ಒನ್ ಇಯರ್ ಮುಂಚೆ ಸ್ಟಾರ್ಟ್. ಮೇನ್ಲಿ ಏನೇನು ಸಿಗುತ್ತೆ? ಬಿರಿಯಾನಿ ರೈಸ್ ಕಬಾಬ್. ಬಿರಿಯಾನಿ ರೈಸ್ ಕಬಾಬ್. ಪ್ರೈಸ್ ಬಿರಿಯಾನಿ ರೈಸ್ 60 ರೂಪೀಸು, ಬಿರಿಯಾನಿ 110, ಪಾರ್ಸಲ್ ಆದರೆ 120, ಕಬಾಬು 100. ನೀವು ಕೊಡ್ತಿರೋದು ಚೆನ್ನೈ ಸ್ಟೈಲ್ ಬಿರಿಯಾನಿ. ಚೆನ್ನೈ ಸ್ಟೈಲ್ ಬಾಸ್ಮತಿ ರೈಸ್. ಒಂದು ಪ್ರಶ್ನೆ ಐತೆ, ಬಾಸ್ಮತಿ ರೈಸು ಇಂಥ ಒಂದು ಕಡಿಮೆ ಬಜೆಟಲ್ಲಿ ಕೊಡೋಕೆ ಸಾಧ್ಯ ಹೆಂಗೆ? ಆ್ಯಕ್ಚುಲಿ ನಮ್ಮ 10 ರೂಪೀಸಲ್ಲಿ ಪ್ರಾಫಿಟ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು. ಓಕೆ, ಸೊ ಜನರಿಗೆ ಒಂದು ಅಫೋರ್ಡಬಲ್ ರೇಟಲ್ಲಿ ಎಲ್ಲರೂ ತಿನ್ನಬೇಕು. ನಾಟ್ ಲೈಕ್ ರಿಚ್ ಆ ಥರ ತಿನ್ಬೋದು, ಮಿಡಲ್ ಕ್ಲಾಸ್ ಪೀಪಲ್ ತಿನ್ಬೋದು ಆ ಥರ. ಆ್ಯಕ್ಚುಲಿ ಚೆನ್ನೈ ಸ್ಟೈಲ್ ಬಿರಿಯಾನಿ ಬಂದು ಬಾಸ್ಮತಿ ರೈಸಲ್ಲೇ ಮಾಡೋದು. ಸೊ ಅದರಿಂದ ಈ ಕಾನ್ಸೆಪ್ಟ್ ಹೆಗ್ಗಿರಲ್ಲ. ಬಿರಿಯಾನಿ ರೈಸ್ ಕಬಾಬ್. ಸೊ ಕುಷ್ಕಾ ಬಂದು 60 ರೂಪಾಯಿ ಅಂತ ಕೇಳ್ಪಟ್ಟೆ. ಸೊ 60 ರೂಪಾಯಿ. ಸೊ ಆರಾಮಾಗಿ ನೀವು ಕುಷ್ಕಾ ತಗೊಂಡು ಕಬಾಬ್ ತಗೊಂಡ್ರು ಒಂದೇ ಅಥವಾ ಬಿರಿಯಾನಿ ತಗೊಂಡ್ರು ನಿಮ್ಮ ಇಷ್ಟನೇ ಆರಾಮಾಗಿ ಬಾರಿಸ್ಬೋದು. ಟೈಮಿಂಗ್ಸು 7:30 ಓಪನ್ ಆಗುತ್ತೆ. 7:30 to 10:30. ಟೋಕನ್ ಸಿಸ್ಟಮ್ ಇದೆಯಲ್ಲ, ತಗೊಂಡೆ ಟೋಕನ್ ತಗೋಬೇಕು. ಟೋಕನ್ ತಗೊಂಡು ಇಲ್ಲಿ ಫುಡ್ ಟೇಕ್ ಅಂದರೆ ಈ ಸೈಡ್ ನಿಂತ್ಕೊಂತಾರೆ. ಓಕೆ ಬ್ರೋ, ಇದು ಅಡ್ರೆಸ್ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ? CMR ಮೇನ್ ರೋಡು, ಕಮ್ಮನಹಳ್ಳಿ, ಆಪೋಸಿಟ್ ಕ್ವೆಂಚು, ನಿಯರ್ ಬೈ ಚಾಯ್ ಟೈಮ್ಸ್ ಇದೆ. ಓಕೆ, ಹಂಗಿಲ್ಲಾಂದ್ರೆ ಗೂಗಲ್ ಮ್ಯಾಪಲ್ಲಿ ಇದೆ ಪಾಂಡ್ಯಾಸ್ ಅಂತ. ಹೌದು, ಅದನ್ನ ಡಿಸ್ಕ್ರಿಪ್ಷನ್ ಹಾಕ್ಬಿಡ್ತೀನಿ. ಫೈನಲ್ ಆಗಿ ನಮ್ಮ ಆಡಿಯನ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬನ್ನಿ ಊಟ ಬಿರಿಯಾನಿ ಬನ್ನಿ ಊಟ ಮಾಡಿ ಅಂದ್ಬಿಟ್ರು ಅಷ್ಟೇ. ಎಷ್ಟು ಕೆಜಿ ಬಿರಿಯಾನಿ ಮಾಡ್ತೀರಿ ನೀವು? ಡೈಲಿ ಒಂದು 40 to 50 kg ಮಾಡ್ತೀವಿ. ಡೈಲಿ 50 kg. 2 ಅವರ್ಸಲ್ಲಿ ಖಾಲಿ ಆಗಿಬಿಡುತ್ತೆ ಕಂಪ್ಲೀಟ್ ಆಗಿ. ಹೌದು, 2 ಅವರ್ಸಲ್ಲಿ. ಸೂಪರ್. ಇದು ಲೀವ್ ಏನಾರ ಇದೆಯಾ? ಎವ್ರಿ ಮಂಡೇ ಇರುತ್ತೆ. ಎವ್ರಿ ಮಂಡೇ ಓಕೆ. ದ ಮೋಸ್ಟ್ ಓವರ್ ಹೈಪ್ಡ್ ಒಂದು ಏನು ಹೇಳೋದು, ಒಂದು ಟ್ರೆಂಡಿಂಗ್ ಬಿರಿಯಾನಿನ ಸೌದಾಯಿತು. ಸೊ ಬಿರಿಯಾನಿ ಬಗ್ಗೆ ಬಂದರೆ ಬಿರಿಯಾನಿ ವಾಸ್ ಲಿಟ್ರಲಿ ಗುಡ್ ಅಂತೀನಿ ನಾನು. ಸೊ ತುಂಬ ಜನ ಕಮೆಂಟ್ ಹಾಕಿದ್ದೀರಾ. ಸ್ಟಾರ್ಟಿಂಗಲ್ಲಿ ಒಂದು ಬೇರೆ ಊರಿನ ಒಂದು ಬೇರೆ ಕೈಂಡ್ ಆಫ್ ಸ್ಟೈಲಲ್ಲಿರೋ ಒಂದು ಬಿರಿಯಾನಿನ ಟ್ರೈ ಮಾಡಬೇಕಂದ್ರೆ ಡೆಫಿನೆಟ್ಲಿ ಒಬ್ರಿಗೆ ಇಷ್ಟ ಆಗಲ್ಲ, ಒಬ್ರಿಗೆ ಇಷ್ಟ ಆಗುತ್ತೆ. ಬಟ್ ನನಗೆ ಒಂದು ಈ ಬಿರಿಯಾನಿನ ಟೇಸ್ಟ್ ಇರಲಿ, ಮೈಲ್ಡಾಗೆ ಒಂದು ಏನು ಹೇಳೋದು, ಲೈಟಾಗಿ ರೈಸ್ ಸ್ವಲ್ಪ ಡ್ರೈನೇ ಇತ್ತು. ಐ ವಾಸ್ ಎಕ್ಸ್ಪೆಕ್ಟಿಂಗ್
ಆಯಿಲ್ ಕಡಿಮೆ ಐತೆ ಅದು ತುಂಬ ಒಳ್ಳೇದು. ಬಟ್ ಬಿರಿಯಾನಿ ನಾವು ಒಂದು ರೈಸ್ ಇಲ್ಲ ಲೈಟಾಗಿ ಡ್ರೈ ಸ್ವಲ್ಪ ಹಂಗೆ ಮಸಾಲೆ ಫ್ಲೇವರ್ಫುಲ್ ಆಗಿದ್ರೆ ಸಗದಾಗಿರುತ್ತೆ. ಆ್ಯಂಡ್ ರಾದರ್ ದನ್ ದಟ್ ಇವ್ರು ಬಂದು ಕಬಾಬ್ ಕೊಡ್ತಾರೆ, ಓಕೆನಾ. ಸೊ ಯಾವುದು ಮೊಟ್ಟೆ ಏನಿರಲ್ಲ ನಿಮಗೆ, ಕಬಾಬ್ ಇರುತ್ತೆ, ಆಮೇಲೆ ಬಿರಿಯಾನಿ ಕುಷ್ಕ ಇವೆಲ್ಲ ಸಿಗುತ್ತೆ ನಿಮಗೆ. ಸೊ ಎಲ್ಲ ಪ್ರೈಸ್ ಏನೇನಿದೆಯೋ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಸುತ್ತಮುತ್ತ ನೀವು ಕಲ್ಯಾಣ ನಗರ HRB ಅವರು ಎಲ್ಲ ಪಕ್ಕದಲ್ಲೇ ಐತೆ. ಸೊ ಸುತ್ತಮುತ್ತ ಇದೀರಂತಂದರೆ ಡೆಫಿನೆಟ್ಲಿ ಡಿನ್ನರ್ ಟೈಮು ಒಂದು 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ. 10 ಗಂಟೆನ ಹೇಳೋಕ್ಕಾಗಲ್ಲ, ಆ ದೇಶ ಜಲ್ದಿ ಖಾಲಿ ಆಗಿಬಿಟ್ರೆ ಜಲ್ದಿ ಕ್ಲೋಸ್ ಮಾಡ್ಕೊತಾರೆ. ಒಂದು ಯಂಗ್ಸ್ಟರ್ ಸೇರಿ ಮಾಡ್ತಾವ್ರೆ. ಸೊ ಒಂದು ಚಿಕ್ಕ ಆಟೋ ಕಾರ್ಡ್ ಸೆಟಪ್ಪಲ್ಲಿ ಸಪ್ರೇಟಾಗಿ ಕುಷ್ಕ ಕೇಳಿದ್ರು ಕೊಡ್ತಾರೆ, ಬಿರಿಯಾನಿ ಕೇಳಿದ್ರು ಕೊಡ್ತಾರೆ. ಸೊ ಒಂದು ಮಿನಿಮಮ್ ಬಜೆಟಲ್ಲಿ ಒಂದು ಹೊಟ್ಟೆ ತುಂಬ ಒಂದು ಅಫೋರ್ಡಬಲ್ ರೇಟಲ್ಲಿ ಬಿರಿಯಾನಿನ ಸವಿದು ಹೋಗ್ಬೇಕಂದ್ರೆ ಯು ಕ್ಯಾನ್ ಕಮ್ ದಿ ಪಾಂಡ್ಯಾಸ್ ಬಿರಿಯಾನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ಹೋಗ್ತಾ ನಿಮಗೆ ಆ ಫ್ಲೇವರ್ ಅನ್ನೋದು ಹಂಗೆ ಅಂಟ್ಕೊಳ್ಳುತ್ತೆ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಬೈ ಫ್ರಮ್ ಶಾರುಖ್.